10ನೇ ತರಗತಿ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೀಗಿದೆ. ವಿಷಯ ಗಣಿತ, ಕನ್ನಡ ಮಾಧ್ಯಮ. ಇವು ಮಾದರಿ ಉತ್ತರಗಳಾಗಿವೆ. ರೋಮನ್ ನಂಬರ್ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಒಟ್ಟು 8 ಕ್ವಶನ್ಗಳಿದ್ದಾವೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳಿರುತ್ತೆ. ಮೊದಲನೇ ಪ್ರಶ್ನೆ ನೋಡೋದಾದರೆ 30ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂದರೆ ಎ 5,3, ಬಿ 2, 3, 5, ಸಿ 15, 2, ಡಿ 6 ಮತ್ತು 5. ಇದಕ್ಕೆ ಉತ್ತರ ಬಿ 2, 3, 5. ಎರಡನೇ ಪ್ರಶ್ನೆ a1x plus b1y plus c1 is equal to 0 and a2x plus b2y plus c2 is equal to 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾದಾಗ ಇವುಗಳಲ್ಲಿ ಸರಿಯಾದ ಸಂಬಂಧವು a1 by a2 is not equal to b1 by b2, b a1 by a2 is equal to b1 by b2 is equal to c1 by c2. C option a1 by a2 is equal to b1 by b2 is not equal to c1 by c2. D option a1 by a2 is equal to b1 by b2. ಹಾಗಂದರೆ ಇದಕ್ಕೆ ಉತ್ತರ ಆಪ್ಷನ್ ಎ a1 by a2 is not equal to b1 by b2. ಮೂರನೇ ಪ್ರಶ್ನೆ ಮೊದಲ ಪದ ಎ ಮತ್ತು ಎನ್ನನೇ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಇದರಲ್ಲಿ ಆಪ್ಷನ್ ಇದೆ ಎ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್. ಆಪ್ಷನ್ ಬಿ ಎಸ್ ಎನ್ ಇಸ್ ಈಕ್ವಲ್ ಟು ಎ ಬೈ 2 ಇಂಟು ಎನ್ ಪ್ಲಸ್ ಎಲ್. ಆಪ್ಷನ್ ಸಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎಲ್. ಆಪ್ಷನ್ ಡಿ ಎಸ್ ಎನ್ ಇಸ್ ಈಕ್ವಲ್ ಟು ಎಲ್ ಬೈ 2 ಇಂಟು ಎ ಪ್ಲಸ್ ಎನ್ ಮೈನಸ್ 1. ಇದರಲ್ಲಿ ಆಪ್ಷನ್ ಏನಿದೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್. ನಾಲ್ಕನೇ ಪ್ರಶ್ನೆ 5x² ಇಸ್ ಈಕ್ವಲ್ ಟು 4x ಮೈನಸ್ 5. ಈ ವರ್ಗ ಸಮೀಕರಣದ ಆದರ್ಶ ರೂಪವು ಆಪ್ಷನ್ ಎ 5x² ಪ್ಲಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0. ಆಪ್ಷನ್ ಬಿ 5x² ಪ್ಲಸ್ 4x ಮೈನಸ್ 5 ಇಸ್ ಈಕ್ವಲ್ ಟು 0. ಆಪ್ಷನ್ ಸಿ 5x² ಮೈನಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0. ಆಪ್ಷನ್ ಡಿ 5x² ಮೈನಸ್ 4x ಮೈನಸ್ 5 ಇಸ್ ಈಕ್ವಲ್ ಟು 0. ಇದಕ್ಕೆ ಆದರ್ಶ ರೂಪಕ್ಕೆ ಉದಾಹರಣೆ ಏನು ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5x² ಮೈನಸ್ 4x ಪ್ಲಸ್ 5. ಐದನೇ ಪ್ರಶ್ನೆ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆಯು ಆಪ್ಷನ್ ಎ 1/2, ಆಪ್ಷನ್ ಬಿ 3/2, ಆಪ್ಷನ್ ಸಿ 1/4, ಆಪ್ಷನ್ ಡಿ 1. ಉತ್ತರ ಡಿ ಈಸ್ ದ ರೈಟ್ ಆನ್ಸರ್ 1. ಆರನೇ ಪ್ರಶ್ನೆ ತ್ರಿಜ್ಯ ಆರ್ ಮಾನ ಹೊಂದಿರುವ ಗೋಳದ ಪ್ರತಿಫಲವನ್ನು ಕಂಡುಹಿಡಿಯುವ ಸೂತ್ರವು ಆಪ್ಷನ್ ಎ 4/3 ಪೈ ಆರ್ ಕ್ಯೂಬ್, ಆಪ್ಷನ್ ಬಿ ಪೈ ಆರ್ ಕ್ಯೂಬ್, ಆಪ್ಷನ್ ಸಿ 3/4 ಪೈ ಆರ್ ಕ್ಯೂಬ್, ಆಪ್ಷನ್ ಡಿ 2/3 ಪೈ ಆರ್ ಕ್ಯೂಬ್. ಉತ್ತರ ಆಪ್ಷನ್ ಎ 4/3 ಪೈ ಆರ್ ಕ್ಯೂಬ್. ಸೆವೆಂತ್ ಪ್ರಾಬ್ಲಮ್ ಇದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು kx² ಪ್ಲಸ್ 2x ಪ್ಲಸ್ 3ak. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆ ಗುಣಲಬ್ಧಕ್ಕೆ ಸಮನಾದರೆ ಕೆಯ ಬೆಲೆಯು ಆಪ್ಷನ್ ಎ 2/3, ಆಪ್ಷನ್ ಬಿ 3/4, ಆಪ್ಷನ್ ಸಿ -3/4, ಆಪ್ಷನ್ ಡಿ -2/3. ಇದಕ್ಕೆ ಉತ್ತರ ಡಿ -2/3. 8 ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಮತ್ತು ಇಯು ಬಿ ಸಿಯ ಮೇಲಿನ ಒಂದು ಬಿಂದು ಆಗಿದೆ. ಎ ಇ ಮತ್ತು ಡಿ ಸಿಗಳನ್ನು ಎಫ್ ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದರೆ ಹಾಗಾದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಏನು? ಆಪ್ಷನ್ ಎ ಬಿ ಬೈ ಎಫ್ ಡಿ ಇಸ್ ಈಕ್ವಲ್ ಟು ಬಿ ಇ ಬೈ ಇ ಸಿ. ಆಪ್ಷನ್ ಬಿ ಎ ಬಿ ಬೈ ಎಫ್ ಡಿ ಇಸ್ ಈಕ್ವಲ್ ಟು ಬಿ ಇ ಬೈ ಇ ಡಿ. ಆಪ್ಷನ್ ಸಿ ಎ ಬಿ ಬೈ ಎಫ್ ಸಿ ಇಸ್ ಈಕ್ವಲ್ ಟು ಸಿ ಇ ಬೈ ಬಿ ಇ. ಆಪ್ಷನ್ ಡಿ ಎಫ್ ಸಿ ಬೈ ಎಫ್ ಡಿ ಇಸ್ ಈಕ್ವಲ್ ಟು ಎಫ್ ಇ ಬೈ ಇ ಎ. ಇದಕ್ಕೆ ಉತ್ತರ ಆಪ್ಷನ್ ಬಿ ಎ ಬಿ ಬೈ ಎಫ್ ಡಿ ಇಸ್ ಈಕ್ವಲ್ ಟು ಬಿ ಇ ಬೈ ಎ ಡಿ. ರೋಮನ್ ನಂಬರ್ 2 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 9ನೇ ಪ್ರಶ್ನೆ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಡಿಗ್ರಿಯನ್ನು ಬರೆಯಿರಿ. ಉತ್ತರ 3. 10ನೇ ಪ್ರಶ್ನೆ ಎ 2,5 ಬಿಂದುವಿನಿಂದ
ವೈ ಅಕ್ಷಕ್ಕಿರುವ ಲಂಬ ದೂರ ಎಷ್ಟು? ಉತ್ತರ 2 ಮಾನಗಳು. 11ನೇ ಪ್ರಶ್ನೆ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಎಷ್ಟು? ಉತ್ತರ 1. 12ನೇ ಪ್ರಶ್ನೆ, ಸಮವಾದ ಬಾಹುಗಳನ್ನು ಹೊಂದಿರುವ 2 ಬಹುಭುಜಗಳ ಸಮರೂಪತೆಗೆ ನಿಬಂಧನೆಗಳನ್ನು ಬರೆಯಿರಿ. ಉತ್ತರ 1. ಅನುರೂಪ ಕೋನಗಳು ಸಮ. 2. ಅನುರೂಪ ಬಾಹುಗಳ ಅನುಪಾತಗಳು ಸಮ. 13ನೇ ಪ್ರಶ್ನೆ, 2x - 5y + 4 = 0 ಮತ್ತು 2x + y - 8 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಉತ್ತರ a1/a2 = 2/2 = 1 ಆಗುತ್ತೆ. b1/b2 b ವ್ಯಾಲ್ಯೂ -5/1 = -5 ಆಗುತ್ತೆ. a1/a2 is not equal to b1/b2 ಆಯಿತು. ಹಾಗಾದರೆ ಇದು ಅನನ್ಯ ಪರಿಹಾರವಾಗಿದೆ. 14ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ n ನೇ ಪದ an = 5n + 3 ಆದಾಗ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ. ಉತ್ತರ a3 = 5 × 3 ಅಂದರೆ n ಜಾಗದಲ್ಲಿ 3 ಹಾಕಿದರೆ ನಮಗೆ 18 ಉತ್ತರ ಬರುತ್ತೆ. ದಟ್ ಈಸ್ ದ ಆನ್ಸರ್. 15ನೇ ಪ್ರಶ್ನೆ, ಬಹುಲಕ 13 ಮತ್ತು ಸರಾಸರಿ 10 ಆಗಿರುವ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ ಅಂತ. ಇದರಲ್ಲಿ ಬಹುಲಕ ಮತ್ತು ಸರಾಸರಿ ವ್ಯಾಲ್ಯೂಗಳನ್ನು ಹಾಕಿಬಿಟ್ರೆ ಮಧ್ಯಾಂಕ ವ್ಯಾಲ್ಯೂ 11 ಬರುತ್ತೆ. ಇಟ್ ಈಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ, 6 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕ ಘನಫಲವನ್ನು ಕಂಡುಹಿಡಿಯಿರಿ. ಉತ್ತರ ಚೌಕ ಘನದ ಘನಫಲ = AQ ಅಂದರೆ ಬಾಹು Q = 6Q = 216 ಸೆಂಟಿಮೀಟರ್ ಕ್ಯೂ ಆಗುತ್ತೆ. 6Q ಅಂದರೆ 6 × 6 × 6 3 ಸರಿ ಗುಣಿಸ್ಬೇಕು. ರೋಮನ್ ನಂಬರ್ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 ಪ್ರಶ್ನೆಗಳಿರ್ತವೆ, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟಾರೆ 16 ಅಂಕಗಳು. 17ನೇ ಪ್ರಶ್ನೆ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಿದ್ದಾರೆ. ಉತ್ತರ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ನಾವು ಫಸ್ಟಿಗೆ ಊಹಿಸ್ಕೋಬೇಕು. ಆವಾಗ 6 + √2 = a/b ಆಗುತ್ತೆ. ಅಂದರೆ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು. ಆದ್ದರಿಂದ √2 = a/b - 6. ಆ 6ನ ಆ ಕಡೆ ಕಳಿಸಿದ್ದೀವಿ. ಉಳಿದಿದ್ದೇನು √2 = a - 6b/b LCM ತಗೊಂಡಾಗ, ಹಾಗಾದರೆ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ a - 6b/b ಯು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ನಮಗಾಗಲೇ ಗೊತ್ತಿದೆ, ಅದಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು. ಆದ್ದರಿಂದ 6 + √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಹೀಗೆ ಪ್ರೂವ್ ಮಾಡ್ಬೋದು ನಾವು. 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಯಾವ 2 ಸಮೀಕರಣಗಳಿದ್ದಾವೆ? 3x ಮತ್ತು y = 15, 2x - y = 5. ಇದಕ್ಕೆ ಉತ್ತರ 3x + y = 15, 2x - y = 5. ಈ 2 ರೇಖಾತ್ಮಕ ಸಮೀಕರಣಗಳನ್ನು ನಾವು +y - y ಕ್ಯಾನ್ಸಲ್ ಮಾಡಿದಾಗ ಉಳಿಯೋ ಉತ್ತರ 5x = 20. ಹಾಗಾದರೆ x = 4 ಆನ್ಸರ್ ಬರುತ್ತೆ. ಇದನ್ನು ಯಾವುದಾದ್ರೂ ಒಂದರಲ್ಲಿ ಆದೇಶ ಮಾಡಿದಾಗ, ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ ನಂಬರ್ 2ರಲ್ಲಿ ಆದೇಶ ಮಾಡಿದಾಗ ಏನಾಗುತ್ತೆ? 3x + y = 15 ಮೊದಲನೇ ಇಕ್ವೇಷನ್ ತೊಗೊಂಡಾರೆ, ಎಕ್ಸ್ ಜಾಗದಲ್ಲಿ 4ಅನ್ನು ಆದೇಶ ಮಾಡಬೇಕು. 3 of 4 + y = 15. ಹಾಗಾದರೆ 4 × 3 = 12 + y = 15. ಹಾಗಾದರೆ y = 15 - 12, y = 3. ಹಾಗಾದರೆ x = 4, y = 3 ಆಗುತ್ತೆ ಆನ್ಸರ್. 19ನೇ ಪ್ರಶ್ನೆ, 7, 3, 19 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಉತ್ತರ a = 7 ಅಂದರೆ ಮೊದಲನೇ ಟರ್ಮು 7 ಇದೆ. ಇದರದ್ದು ಕಾಮನ್ ಡಿಫರೆನ್ಸು ವ್ಯತ್ಯಾಸ ಏನಿದೆ? d = 13 - 7 ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ = 6 ಆಗುತ್ತೆ. n ವ್ಯಾಲ್ಯೂ ಮೊದಲ 10 ಪದಗಳಂತ ಕೊಟ್ಟಿದ್ದಾರೆ, ಅದಕ್ಕೆ n = 10. 10 ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗಾದರೆ Sn = n/2 × 2a + n - 1 × d. ಆದ್ದರಿಂದ S10 = ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. n ವ್ಯಾಲ್ಯೂ 10 ಇದೆ, ಅದಕ್ಕೆ 10/2 × 2 × a ಜಾಗದಲ್ಲಿ 7 ಇದೆ, 2 × 7 ಪ್ಲಸ್
ಎನ್ ಅಂದರೆ 10 ಇದೆ, 10 - 1 × 6. ಹಾಗಾದರೆ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 340 ಆನ್ಸರ್ ಬರುತ್ತೆ. ಇದರಲ್ಲಿ ಅಥವಾ ಪ್ರಶ್ನೆ ಕೂಡ ಇದೆ, ಮೇಲಿಂದಾದರೂ ನೀವು ಸಾಲ್ವ್ ಮಾಡ್ಬೋದು, ಕೆಳಗಿಂದಾದರೂ ಸಾಲ್ವ್ ಮಾಡ್ಬೋದು, ಇದು ನಿಮ್ಮ ಇಷ್ಟ. ಎರಡನೇ ಪ್ರಶ್ನೆ ನೋಡೋದಾದರೆ ಇದರಲ್ಲಿ ಎರಡನೇದು ನೋಡೋದಾದರೆ 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 47 ಆಗಿರ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ಉತ್ತರ A = 2 ಮೊದಲನೇ ಪದ, D = 7 - 2 ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಇದು ವ್ಯತ್ಯಾಸ ಆಗುತ್ತೆ, ಸಾಮಾನ್ಯ ವ್ಯತ್ಯಾಸ ಆಗುತ್ತೆ. ಇದಕ್ಕೆ ಉತ್ತರ 5 ಆಗಿದೆ. AN = 47 ಇಟ್ ಈಸ್ ಗಿವನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ನಾವೇನು ಫೈಂಡ್ ಔಟ್ ಮಾಡಬೇಕು? ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. AN = 47. AN ಫಾರ್ಮುಲಾ ಏನು? AN ಜಾಗದಲ್ಲಿ ನಾವು AN ಫಾರ್ಮುಲಾ ಹಾಕಬೇಕು. A + n - 1 × D = 47. ಹಾಗಾದರೆ ನಮಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. A ವ್ಯಾಲ್ಯೂ, D ವ್ಯಾಲ್ಯೂ, AN ವ್ಯಾಲ್ಯೂ ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. A ವ್ಯಾಲ್ಯೂ 2 ಇದೆ, 2 + n - 1, n ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, n - 1. D ವ್ಯಾಲ್ಯೂ 5 ಇದೆ, × 5 = 47. ಹಾಗಾದರೆ 2 ಪ್ಲಸ್ ಇರೋದ್ರಿಂದ 2ನ ಆ ಕಡೆ ಕಳಿಸೋಣ, 47 - 2 ಆಗುತ್ತೆ. ಈ ಕಡೆ ಲೆಫ್ಟ್ ಸೈಡ್ LHS ಕಡೆ n - 1 × 5 ಇದೆ. ಹಾಗಾದರೆ 5ನೂ ಕೂಡ 47 - 2 ಆದರೆ 45 ಆಗುತ್ತೆ. 5ನೂ ಕೂಡ ಸೆಂಡ್ ಟು ಡಿನಾಮಿನೇಟರ್ ಆದರೆ 45/5 ಆಗುತ್ತೆ. n - 1 ಉಳಿತದೆ. n - 1 = 9 ಉಳಿತದೆ. n = 9 + 1 -1 ಆ ಕಡೆ ಕಳಿಸಿದ್ರೆ +1 ಆಗುತ್ತೆ. ಆನ್ಸರ್ ಈಸ್ 10. ಈ ಒಂದು 20ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಚಿತ್ರದಲ್ಲಿ ABC ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು AB = AC ಆಗಿದೆ. O ಕೇಂದ್ರವಾಗಿರುವ ವೃತ್ತವು ಟ್ರಯಾಂಗಲ್ ABCಯಲ್ಲಿ ಅಂತಸ್ಥವಾಗಿದ್ದು ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜದ AB, BC ಮತ್ತು CA ಬಾಹುಗಳನ್ನು ಕ್ರಮವಾಗಿ D, E ಮತ್ತು F ಬಿಂದುಗಳಲ್ಲಿ ಸ್ಪರ್ಶಿಸುತ್ತದೆ. ಹಾಗಾದರೆ EU BCಯನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಈ ಚಿತ್ರವನ್ನು ನೋಡಿ ಉತ್ತರ ಬರಿತಾ ಹೋಗೋಣ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. AB = AC ಅಂತ ಅವರೇ ಕೊಟ್ಟಾರ, ಇದು ದತ್ತ ಅಂತ ತಗೋತೀವಿ. AD + DB = AF + FC. AB ಅಂತಂದರೆ ನಮಗೆ ಗೊತ್ತು, ABಯನ್ನು ನಾವು ಹೇಗೆ ಬರಿಬೋದು? AD + DB ಬರಿಬೋದು. ACಯನ್ನು ಹೇಗೆ ಬರಿಬೋದು? AF + FC ಅಂತ ಬರಿಬೋದು, ನಮಗೆ ಗೊತ್ತಿದೆ. BE = EC ಆಗುತ್ತೆ, ಬಿಕಾಸ್ BD ಮತ್ತು BE ಎರಡೂ ಒಂದೇ ಆಗ್ತದೆ. ಇಲ್ಲಿ EU BCಯನ್ನು ಅರ್ಧಿಸುತ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಹೀಗೆ 21ನೇ ಪ್ರಶ್ನೆ ಕೂಡ ಇದೆ. x² + 8x + 15 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಉತ್ತರ x² + 8x + 15 = 0. x² + 5x + 3x + 15 = 0. 8xನ್ನು ನಾವು ಸ್ಪ್ಲಿಟ್ ಮಾಡ್ಕೋಬೋದು 5x + 3x ಅಂತ. ಆವಾಗ ನಾವು ಫಸ್ಟ್ ಎರಡು ಟರ್ಮ್ಗಳನ್ನು ನಾವು ಸಪ್ರೇಟ್ ಮಾಡ್ಕೊಂಡಾಗ x² + 5xನಲ್ಲಿ ಏನು ಕಾಮನ್ ಇದೆ? x ಕಾಮನ್ ಆಗಿದೆ. ದೇರ್ಫೋರ್ x + 5 ಉಳಿತು, ಪ್ಲಸ್ 3x + 15 = 0. ಇದರಲ್ಲಿ ಏನು ಉಳಿತು? 3 ಇಸ್ ಕಾಮನ್ ಉಳಿತು, x + 5 ಹಂಗೆ ಉಳಿತು. ಇದೆಲ್ಲ ಸಿಂಪ್ಲಿಫೈ ಮಾಡಿದಾಗ x ವ್ಯಾಲ್ಯೂ -5 ಮತ್ತು x = -3 ಎರಡು ಆಯಿತು. ನೀವು ಅಥವಾ ವ್ಯಾಲ್ಯೂಗಳನ್ನು ಕೂಡ ನೀವು ಫೈಂಡ್ ಔಟ್ ಮಾಡಿದ್ರೆ ಇದರಲ್ಲಿ ಮೂಲಗಳು ವಾಸ್ತವ ಮತ್ತು ಭಿನ್ನ, ಇದು ನೇಚರ್ ಆಫ್ ರೂಟ್ಸ್ಗಳನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಇದರಲ್ಲಿ. ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳಿದ್ದಾವೆ. ಇದನ್ನು ನಾವು ಮುಂದೊಂದು ದಿನ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಈ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಉತ್ತರಗಳು ಕೂಡ ಇದ್ದಾವೆ. ಚೆಂದಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಉತ್ತರ ಇದ್ದಾಗ ನೀವೇ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟು. ನಾಲೆಡ್ಜ್ ಇರ್ತದೆ, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಥ್ಯಾಂಕ್ ಯು.